69 ಹಾಗೂ 70ನೇ ಕವನ. ಅರಗಿನ ಭಿತ್ತಿಗಳ ನವ ಸ್ವಜ್ಜರಸ ಗಡಮಿಶ್ರದಲ್ಲಿ ನೆಲೆಯುಪ್ಪರಿಗೆ ಗಳನ ಅವರಲ್ಲಿ ಕವಾಟ ಸ್ತಂಭ ವೇದಿಕೆಗಳ ವಿರಚಿಸಿದ ನವಸೌಧ ಭದ್ರಾಸ್ತರಣ ನಂದ್ಯಾವರ್ತದಲ್ಲಿ ಪರಿಪರಿಯ ಭಿನ್ನಾಣದೊಳಗೆ ಅರಗಿನ ಮನೆಯು ಮೂಡಿಸಿತು. ಅಂದರೆ ಅರಗಿನ ಗೋಡೆಗಳು ಸಜ್ವರಸ ಬೆಲ್ಲಗಳ ಮಿಶ್ರಣದಲ್ಲಿ ಉಪ್ಪರಿಗೆಗಳು, ಬಾಗಿಲುಗಳು, ಕಂಬಗಳು, ಕಟ್ಟೆಗಳನ್ನು ರಚಿಸಿದನು. ಭದ್ರಾಕಾರದಲ್ಲಿ ಹೂಗಳ ಆಕಾರದಲ್ಲಿ ಹಲವು ವಿಧವಾದ ಅಲಂಕಾರಗಳಿಂದ ಅರಮನೆಯನ್ನು ಕಟ್ಟಿಸಿದನು. ಹಿರಿಯ ಭವನದ ಸುತ್ತುವಲಯದ ಮುರುಹಿನಲ್ಲಿ ಮನೆಗಳ ಮಂದಿರನ ಕಾಯಕ್ಕೆ ಬಾಗಿಲೊಂದ ದ್ವಾರದೇಶದಲ್ಲಿ ಇರವು ತನ್ನದು ಬಾಗಿಲಿಕ್ಕಿದು ಹೊರಗೆ ಮುದ್ರಿಸಿ ಕಿಚ್ಚು ಚುಚ್ಚುವ ಪರುಟ ವಣಿಯಲ್ಲಿ ಕಳ ಪುರೋಚನನಂದು ನಿರ್ಮಿಸಿದ. ಅಂದರೆ ದೊಡ್ಡ ಅರಮನೆಯ ಸುತ್ತಲೂ ಸಾಲಾಗಿ ಅನೇಕ ಮನೆಗಳನ್ನು ಕಟ್ಟಿಸಿದನು. ಆ ಮಂದಿರಗಳ ಸಮೂಹಕ್ಕೆ ಪ್ರವೇಶವಾಗಿ ಒಂದು ಬಾಗಿಲನ್ನು ಕಟ್ಟಿಸಿದನು. ಆ ಮಹಾದ್ವಾರದ ಬಳಿಯಲ್ಲಿ ಪುರೋಚನನ ವಾಸದ ಮನೆ. ಸಮಯ ಬಂದಾಗ ಅರಗಿನ ಮನೆಗೆ ಬೆಂಕಿ ಇಟ್ಟು ಮಹಾದ್ವಾರವನ್ನು ಮುಚ್ಚಿ ಬೀಗ ಹಾಕಿ ಹೊರಟು ಹೋಗಲು ಎಲ್ಲ ಅನುಕೂಲಗಳನ್ನು ಇದ್ದವು. ಧನ್ಯವಾದಗಳು.